है। मैं आपके साथ फरहान नाज़। ಮಿತ್ರ ಎಲ್ಲರಿಗೂ ಒಂದು ನನ್ನ ಮಾಧ್ಯಮ ಮಿತ್ರಗಳಿಗೆ ಒಂದು ವಂದನೆಗಳನ್ನು ತಿಳಿಸುತ್ತಾ ಇವತ್ತಿನ ಪತ್ರಿಕಾಗೋಷ್ಠಿ ಅಂದರೆ ನಮ್ಮ ಸಮಾಜದ ವತಿಯಿಂದ ಕರ್ನಾಟಕ ರಾಜ್ಯ ಬಣಜ ಕ್ಷೇಮಾಭಿವೃದ್ಧಿ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಬಿಜಾಪುರದಿಂದ ಇವತ್ತು ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದ ಉದ್ದೇಶ ಏನಪ್ಪ ಅಂತಂದ್ರೆ ನಮ್ಮ ಸಮಾಜಕ್ಕೆ ಭಾರತೀಯ ಜನತಾ ಪಕ್ಷದಿಂದ ಎರಡೂ ಅವಳಿ ಜಿಲ್ಲೆಯಲ್ಲಿ ಅಖಂಡ ಜಿಲ್ಲೆ ಮೊದಲು ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ ನಮಗೆ ಅನ್ಯಾಯ ಮಾಡಿದ್ದಾರೆ ಮತ್ತು ಇನ್ನೊಬ್ಬರು ಪಕ್ಷ 35 ವರ್ಷಗಟ್ಟಲೆ ಪಕ್ಷ ಕಟ್ಟಿದಂಥ ಜನಸಂಘದಿಂದ ಬೆಳೆದಂಥ ಯಾರು ಜಗದೀಶ್ ಶೆಟ್ಟರ್ ಸಾಹೇಬ್ರಿಗೆ ಸಹಿತ ಇವತ್ತು ಟಿಕೆಟು ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಬಣಜಿಗ ಸಮಾಜದ್ದು ಏನು ನಮ್ಮ ಮುಂದೆ ಬರುವಂಥ ದಿನಮಾನದಲ್ಲಿ ನಮ್ಮ ಸಮಾಜಕ್ಕೆ ನೀವು ಅನ್ಯಾಯ ಮಾಡಾಕತ್ತೀರಿ ಭಾರತೀಯ ಜನತಾ ಪಕ್ಷದವರು, ಆ ಅನ್ಯಾಯವನ್ನು ಸರಿಪಡಿಸಬೇಕು. ಈಗಾಗಲೇ ನಮ್ಮ ಬಿಜಾಪುರ ಜಿಲ್ಲೆಗೆ ನಾವು ಎಲ್ಲ ಬೆಂಗಳೂರಿಗೆ ಹೋಗಿ ನಮ್ಮ ಅಪ್ಪು ಪಟ್ಟಣ ಶೆಟ್ಟಿ ಅವ್ರಿಗೆ ಟಿಕೆಟ್ ಕೊಡಬೇಕಂತ ನಾವು ಈಗಾಗಲೇ ಕೇಳಿದ್ದೀವಿ. ಈಗಾಗಲೇ ಕೇಳಿದಾಗ ಅವರು ಎಲ್ಲ ನಾಯಕರು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದರು. ಈಗ ಅದನ್ನು ಚೇಂಜ್ ಮಾಡಿದ್ದಾರೆ. ಚೇಂಜ್ ಮಾಡಿ ನಮ್ಮ ಅಪ್ಪು ಪಟ್ಟಣ ಶೆಟ್ಟಿ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಆ ಉದ್ದೇಶಕ್ಕೆ ನಮ್ಮ ಅಖಂಡ ಎರಡೂ ಜಿಲ್ಲೆಯಲ್ಲಿ ಅಲ್ಲಿ ಬಾದಾಮಿ ಕೊಡಬೇಕಾಗಿತ್ತು ಎಮ್ ಕೆ ಪಟ್ಟಣ ಶೆಟ್ಟಿಗೆ ಅಥವಾ ನಮ್ಮ ಮಮದಾಪುರ ಅವ್ರಿಗೆ. ಅಲ್ಲಿ ಮಮದಾಪುರ ಅವ್ರಿಗೆ ಅಲ್ಲಿ ಕೊಟ್ಟಿಲ್ಲ ಟಿಕೆಟ್, ಅಲ್ಲಿ ಬೇರೆದವ್ರಿಗೆ ಘೋಷಣೆ ಮಾಡ್ಯಾರ. ಇಲ್ಲಿ ಬಿಜಾಪುರ ಲೋಕಲ್ದಲ್ಲಿ ಇಲ್ಲಿ ಬೇರೆದವ್ರಿಗೆ ಘೋಷಣೆ ಮಾಡಿದ್ದಾರೆ. ಆದ ಕಾರಣ ನಮ್ಮ ಸಮಾಜದವರು ಮುಂದೆ ಬರುವಂಥ ದಿನಮಾನದಲ್ಲಿ ನಾವು ಯಾರಿಗೆ ಯಾವ ಕ್ಷೇತ್ರದಲ್ಲಿ ಯಾರಿಗೆ ತಕ್ಕ ಉತ್ತರ ಕೊಡಬೇಕು ಅನ್ನೋದು ನಮ್ಗೆ ಗೊತ್ತೈತಿ. ಆ ಪ್ರಕಾರ ನಮ್ಮ ಸಮಾಜದವ್ರು ನಾವು ನಡ್ಕೋತೀವಿ ಅಂತ ಹೇಳಿಕೆಸಿಂದ ಇವತ್ತು ನಿಮ್ಮ ಉದ್ದೇಶ ಕರೆದಿದ್ದು. ಜಗದೀಶ್ ಶೆಟ್ಟರ್ಗೆ ಇವತ್ತು ಯಾಕಂದ್ರೆ ಒಬ್ಬರು ಮಾಜಿ ಮುಖ್ಯಮಂತ್ರಿಗೂ ಇವತ್ತು ಕಿಮ್ಮತ್ತು ಕೊಡಾಕ್ತಾ ಇರಲಿಲ್ಲ ಬಿ ಜೆ ಪಿ ಅವರು. ಇನ್ನು ಮುಂದೆ ಬಿ ಜೆ ಪಿ ಅವ್ರದ್ದು ನಾವು ಏನು ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತೈತಿ. ಅದನ್ನು ಕೆಲವೇ ದಿನದಲ್ಲಿ ಅದನ್ನು ಈ ಇದರೊಳಗೆ ಈ ನಾಳೆ ಮೇ 10ನೇ ತಾರೀಕಿನ ಇಲೆಕ್ಷನ್ ಐತಲ್ಲ ಅದರೊಳಗೆ ನಾವು ಅದನ್ನು ತಿಳಿಸ್ತೀವಿ ಅಂತ ಹೇಳಿ ನಾವು ಪತ್ರಿಕೆ ಉದ್ದೇಶ ನಿಮ್ಗೆ ಮಾತಾಡ್ತೀವಿ. ಇಲ್ಲ ಅದು ನೋಡ್ರಿ, ಆ ಕ್ಷೇತ್ರದಲ್ಲಿ ನಾವು ಬಿ ಜೆ ಪಿ ಅವ್ರಿಗೆ ಆ ಕ್ಷೇತ್ರದವ್ರಿಗೆ ಅವ್ರ ಲೋಕಲ್ ಏನು ನಮ್ಮ ಸಮಾಜದವ್ರು ಅದಾರಲ್ಲ ಅವ್ರಿಗೆ ನಾವು ಉತ್ತರ ಕೊಡೋದು ಹೇಳ್ತೀವಿ. ಯಾವ ರೀತಿ ಅಂದರೆ ಇದೇ ನಾವು ಓಟ್ ಹಾಕೋದ್ರಿಂದ ಉತ್ತರ ಕೊಡ್ತೀವಿ. ಹೌದೌದು, ಇಲ್ಲ ಬಿ ಜೆ ಪಿಯವ್ರಿಗೆ ನಾವು ಉತ್ತರ ಕೊಡ್ತೀವಿ. ಏನು ಓಟ್ ಯಾವ ಕಡೆ ಹಾಕಬೇಕು ಅನ್ನೋದು ನಮ್ಗೆ ಗೊತ್ತೈತಿ. ಆ ಕಡೆ ಹಾಕಿಕಿಸಿಂದ ಉತ್ತರ ತೋರಿಸ್ತೀವಿ. ನಾವು ಎಷ್ಟೇ ಇಲ್ಲ ಓಟ್ ಹಾಕ್ತೀವಿ, ಬಿ ಜೆ ಪಿ ವಿರೋಧ ಮಾಡ್ತೀವಿ. ಬಿ ಜೆ ಪಿ ನಮ್ಮ ಕ್ಷೇತ್ರದಲ್ಲಿ ನಾವು ನೋಡ್ರಿ ಎಲ್ಲಿ ಏನು ಮಾಡಬೇಕು, ಬಿಜಾಪುರದಲ್ಲಿ ಏನು ಮಾಡಬೇಕು, ಬಸವನ ಬಾಗೇವಾಡಿಯಲ್ಲಿ ಏನು ಮಾಡಬೇಕು, ನಮ್ಮ ಸಮಾಜದವ್ರು ಒಂದು ತೀರ್ಮಾನ ತೊಗೋತೀವಿ. ತೀರ್ಮಾನ ಆಲ್ರೆಡಿ ತೊಗೊಂಡೈತಿ. ಈಗ ಆ ಪ್ರಕಾರ ನಾವು ನಡ್ಕೋತೀವಿ. ತೊಗೊಂಡಿದ್ದೀವಿ ನಾವು. ಏನು ಅದು ನಮಗೀಗ ಪಕ್ಷಕ್ಕೆ ಎರಡು ಅಖಂಡ ಜಿಲ್ಲೆ ಒಳಗೆ ನಮ್ಗೆ ಬಿಜಾಪುರಕ್ಕೆ ಬಿಜಾಪುರ ಜಿಲ್ಲೆಗೆ ಕೊಟ್ಟಿಲ್ಲ ಅವರು. ನಮ್ಮ ಅಖಂಡ ಜಿಲ್ಲೆಗೆ ಎರಡಕ್ಕೂ ಕೊಟ್ಟಿಲ್ಲ ಬಣಜಿಗರ ಸಮಾಜದವರು. ಮತ್ತು ಅದಕ್ಕೆ ನಿಮ್ಗೆ ತೀರ್ಮಾನ ಅಲ್ಲ ಯಾಕೆನೆ ಬಿ ಜೆ ಪಿಗೆ ನಾವು ವಿರೋಧ ಮಾಡ್ತೀವಿ ಅಂದಂಗಲ್ಲ ಅರ್ಥ. ಅದೇ ಬಿ ಜೆ ಪಿಗೆ ವಿರೋಧ ಮಾಡ್ತೀವಿ. ಅದಕ್ಕೇನು ಏನು ಅದರದ್ದೇನು ಇದೂ ಇಲ್ಲ, ವಿರೋಧ ಮಾಡ್ತೀವಿ. ಸರ್, ಇವತ್ತು ಅಪ್ಪು ಪಟ್ಟಣ ಶೆಟ್ಟಿ ಸಾಹೇಬರು ಇವತ್ತು ಸಾಯಂಕಾಲ ಅವ್ರದ್ದೇ ಆದಂಥ ಅಭಿಮಾನಿ ಬಳಗವನ್ನು ಬಿಜಾಪುರ ಲೋಕಲ್ದವರು ಅಭಿಮಾನಿ ಬಳಗ ಐತಿ, ಅವರು ಕರೆದಿದ್ದಾರೆ. ಅವ್ರು ಏನು ತೀರ್ಮಾನ ತಗೋತಾರ ಅಭಿಮಾನಿಗಳು, ಅವ್ರಿಗೆ ಅಪ್ಪು ಪಟ್ಟಣ ಶೆಟ್ಟಿ ಅವರು ಅದಕ್ಕೆ ಭದ್ರ ಆದ್ರಪ್ಪ ಅಂತಂದ್ರೆ ನಮ್ಮ ಸಮಾಜ ಅವ್ರ ಜೋಡಿ ಇರ್ತೈತಿ. ಇಲ್ಲ ಅವರು ಕೂಡ ನಾವು ಯಾಕೆ ಮಾತಾಡೋದು? ನಮ್ಮ ಸಮಾಜದ ವತಿಯಿಂದ ನಮಗೆ ಅನ್ಯಾಯ ಆಗೈತಿ, ನಾವು ಸಮಾಜದ ವತಿಯಿಂದ ಮಾತಾಡಕತ್ತೀವಿ. ಹೌದು. ಇಲ್ಲ ನಾವಾಗ ಗೊಂದಲ ಮಾಡಿಕೊಡೋದಿಲ್ಲ ಅವ್ರಿಗೆ. ಅವ್ರು ಏನು ಅವ್ರ ಅಭಿಮಾನಿಗಳು ಏನದಾರ, ಎಲ್ಲ ಸಮಾಜದವರು ಅವ್ರ ಅಭಿಮಾನಿಗಳದಾರ. ಅವ್ರು ಏನು ನಿರ್ಣಯ ತಗೋತಾರ ಆ ಸಮಾಜಕ್ಕೆ ನಾವು ಅದಕ್ಕೆ ಭದ್ರ ಇರ್ತೀವಿ. ಅವ್ರು ಹೇಳ್ಬೋದು, ಅವ್ರ ಅಭಿಮಾನಿಗಳು ಏನು ಇವತ್ತು ಅದನ್ನ ಏನು ನಿರ್ಣಯ ತಗೋತಾರ ಅದಕ್ಕೆ ನಾವು ಅದಕ್ಕೆ ಭದ್ರಾಗಿರ್ತೀವಿ. ನಮ್ಮ ಸಮಾಜ ಇಡೀ ಜಿಲ್ಲೆ ಒಳಗೆ, ಅಖಂಡ ಜಿಲ್ಲೆ ಒಳಗೆ ನಾವು ಭದ್ರಾಗಿರ್ತೀವಿ. ಯಾರು ಬಿ ಜೆ ಪಿ ಅಂತರೂ ಅವ್ರು ಮಾಡೋದಿಲ್ಲ ಅಂದ್ರೆ ಅವ್ರ ಅಭಿಮಾನಿಗಳು ಏನು ತೀರ್ಮಾನ ತಗೋತಾರ ಅದಕ್ಕೆ ನೋಡ್ತೀವಿ. ಯಾರೇ ಬಿ ಜೆ ಪಿಯಿಂದ ಹಾಂ ಸಮುದಾಯ ನಿರ್ಣಯ ಅವ್ರಿಗೆ ವಿರೋಧ ಇರ್ತೈತಿ. ಇಲ್ಲ ಸಮಾಜದ ವಿರೋಧ ಬಿ ಜೆ ಪಿ ವಿರೋಧ ಇರುತ್ತೆ. ಅಪ್ಪು ಪಟ್ಟಣ ಶೆಟ್ಟಿ ಅವ್ರಿಗೆ ಅಂತೇಳಿ ವಿರೋಧ ಇರೋದಿಲ್ಲ, ಸಮಾಜ ಅದಕ್ಕೆ ವಿರೋಧ ಐತಿ. ನೀವೊಂದು ಹೇಳತ್ತೀರಿ ಇವತ್ತು ನಾವು ಬಿಜೆಪಿಗೆ ನಮ್ಗೆ ಅನ್ಯಾಯ ಮಾಡೋದು ಬಿಜೆಪಿ, ಹಾಗಾಗಿ ನಾವು ಬಿಜೆಪಿ ವಿರೋಧ ಮಾಡ್ತೀವಿ ಅಂತ ಹೇಳಿ. ಅಪ್ಪು ಪಟ್ಟಣ ಶೆಟ್ಟಿ ಅವರು ಒಂದ್ ಮಾತು ಹೇಳಿ ಅವ್ರೆಲ್ಲ ಬೆಂಬಲ ಜೊತೆ ಮಾತಾಡಿ ಇಲ್ಲ ನಾವು ಪಕ್ಷದ ಜೊತೆಗೆ ಇರ್ತೀವಿ, ಪಕ್ಷದ ಜೊತೆಗೆ ಬೆಂಬಲ ಮಾಡಬೇಕು ಅಂತ ಅವ್ರೇನಾರ ಅಭಿಪ್ರಾಯ ತಗೊಂಡ್ರೆ ಮತ್ತೆ ನಿಮ್ದು ಅಭಿಪ್ರಾಯಕ್ಕೆ ಅವ್ರ ಗೊಂದಲ ಆಗ್ತೈತಲ್ಲ, ಅವಾಗ ಏನ್ ಮಾಡ್ತೀರಿ ಅಂತ ಹೇಳ್ತೀನಿ. ಅದೇ ನಮ್ದು ವಿರೋಧ ಮಾಡ್ತೀವಿ ಅಂತ ಹೇಳ್ತೀವಲ್ಲ, ನಮ್ಮ ಸಮಾಜದ ವತಿಯಿಂದ ನಾವು ವಿರೋಧ ಮಾಡ್ತೀವಿ ಅಂತೀವಿ. ಇಲ್ಲ ನಮ್ಮ ನಾಯಕರು ಏನು ತೀರ್ಮಾನ ತಗೋತಾರ ಈಗಂತರೂ ನಮ್ಮದು ಸ್ಪಷ್ಟ ನಿರ್ಧಾರ ಏನಪ್ಪಾ ಅಂತಂದ್ರೆ ನಮ್ಮ ಬಿ ಜೆ ಪಿದಿಂದ ನಮಗೆ ಅನ್ಯಾಯ ಆಗೈತೆ. ನಮ್ಮ ಸಮಾಜಕ್ಕೆ ನಮ್ಮ ಫಸ್ಟ್ ನಿರ್ಣಯ ನಮ್ಮ ಬಿ ಜೆ ಪಿದಿಂದ ಅನ್ಯಾಯ ಆಗೈತಿ. ಅದಕ್ಕೆ ನಾವು
ಅದಕ್ಕೆ ತಕ್ಕ ಪಾಠ ಕಲಿಸ್ತೀವಿ ಅಂತ ನಾವು ನಿಮ್ಗೆ ಹೇಳಕತ್ತೀವಿ. ಪಟ್ಟಣ ಶೆಟ್ಟಿ ಅವರು ಇದೊಂದು ಸರ್ತಿ ನಾವು ಬಿಜೆಪಿ ಬೆಂಬಲಿಸೋಣಂದ್ರೆ ನಿಮ್ಮ ನಿರ್ಧಾರ ಏನು ಸಮಾಜ? ನಮ್ಮ ಸಮಾಜದ ನಿರ್ಧಾರ ವಿರೋಧ ಮಾಡೋದು. ಸಿಟಿಯಲ್ಲಿ 30,000 ರಿಂದ 32,000 ಓಟ್ ಇದೆ ಸರ್. ಜಿಲ್ಲೆಯಲ್ಲಿ 1,50,000 1,60,000 ಜನ ಜಿಲ್ಲೆಯಲ್ಲಿ ಐತಿ. ಇಡೀ ಈ ಹೊಸ ಜಿಲ್ಲೆಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಇಲ್ಲ 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 ಅದೇನು ಚಿಂತನೆ ಇಲ್ಲ ಸರ್. ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಣಜಿಗ ಸಮಾಜಕ್ಕೆ ಪ್ರಾತಿನಿಧ್ಯ ಅದೇ ಕಾರಣಕ್ಕೆ ನಾವು ಬಿಜೆಪಿಯನ್ನ ವಿರೋಧ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ನಿಮ್ಮ ನಿಲುವು, ಈ ನಿಲುವಿನ ಬದ್ಧತೆ. ಹಾಂ ಬದ್ಧ. ನೆಕ್ಸ್ಟ್ ಇಲ್ಲಿ ಅಪ್ಪುಪಟ್ಟಿ ಶೆಟ್ಟಿ ಅವರು ಮತ್ತೀಗ ಹೈಕಮಾಂಡ್ ಶೆಟ್ಟರ್ ಜೊತೆ ಏನು ಮಾತುಕತೆ ನಡೆಸ್ತಾ ಇದ್ದಾರೆ. ಇನ್ನೆರಡು ದಿನದಲ್ಲಿ ಜಗದೀಶ್ ಶೆಟ್ಟರ್ಗೆ ಅವ್ರಿಗೆ ಅವಕಾಶ ಕೊಟ್ಟರು ಅಥವಾ ಅಪ್ಪು ಶೆಟ್ಟಿ ಅವರು ಮನವೊಲಿಸಿದ್ರೆ ನಿಮ್ಮ ನಡೆ ಏನ? ಅಪ್ಪು ಪಟ್ಟಣ ಶೆಟ್ಟರು ಮನವೊಲಿಸ್ಲಾಕ ಅವ್ರು ಯಾರು ಇವತ್ತಿಗೂ ಅವರು ಹೈಕಮಾಂಡ್ ಅವ್ರಿಗೆ ಮಾಡ್ಯಾರೋ ಬಿಟ್ಟರೋ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ರೀ. ನಾವು ಅಪ್ಪು ಪಟ್ಟಣ ಶೆಟ್ಟಿ ಅವ್ರನ್ನ ನಾವು ಕೇಳಿಲ್ಲ. ಜಗದೀಶ್ ಶೆಟ್ಟರ್ ಅವ್ರಿಗೆ ಅಟ್ಲೀಸ್ಟ್ ಒಬ್ಬರು ಮಾಜಿ ಮುಖ್ಯಮಂತ್ರಿಗಳಲ್ಲ, ಅವ್ರಿಗೆ ಅವ್ರನ್ನ ಕರೆದ ಕೇಶಿಂದ ಅವ್ರ ಜೋಡಿ ನೀನು ಮಾತಾಡಿದಾರತ್ತ ಏನು ಮಾತಾಡಿದಾರೋ ಗೊತ್ತಿಲ್ಲ ನಮಗೆ. ಅವ್ರನ್ನ ಕರೆದು ಅವ್ರ ನಡವಳಿಕೆ ನಮ್ಮ ಸಮಾಜದ ವಿರೋಧ ಮಾಡ್ಬೇಕನ್ನುವಂಥದ್ದು ವ್ಯವಸ್ಥೆದೊಳಗೆ ಅವರು ಚಿಂತನೆ ನಡೆಸ್ಯಾರಲ್ಲ ಬಿ ಜೆ ಪಿ ಅವರು. ಅವಕಾಶ ಶೆಟ್ಟರಿಗೆ ಅವಕಾಶ ಕೊಟ್ಟರಂದ್ರೆ ಅಲ್ಲಿ ಧಾರವಾಡ ಜಿಲ್ಲೆದವರು ಅದನ್ನು ಮಾಡ್ತಾರೆ. ವಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಅಖಂಡ ಜಿಲ್ಲೆಯೊಳಗೆ ನಮ್ಗೆ ಕೊಟ್ಟೇ ಇಲ್ಲಲ್ಲ ರೀ. ಇಲ್ಲ 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 ಆ ಟೈಪ್ ಹೊತ್ತಿಲ್ಲ. ಇಲ್ಲ 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 ಮತ್ತು ನಮಗೆ ಅಖಂಡ ಜಿಲ್ಲೆ ನಾವು ಬೇಡಿದೀವಿ. ಮೊದಲು ನಾವು ಅಖಂಡ ಜಿಲ್ಲೆ ನಾವು ಬೇಡಿದೀವಿ. ಅಖಂಡ ಜಿಲ್ಲೆ ಒಳಗೆ ಬಾಗಲಕೋಟೆ ಒಳಗೂ ಕೊಟ್ಟಿಲ್ಲ, ನಮ್ಮ ಬಿಜಾಪುರದಲ್ಲಿ ಕೊಟ್ಟಿಲ್ಲ. ಹಾಂ ಹೌದು. ಹಾಂ ಯಾರು ನಮ್ಮ ಸಮಾಜದವ್ರು ಸ್ವಲ್ಪ ನೋಡ್ರಿ, ಅವೆಲ್ಲ ಒಂದಿಷ್ಟು ಮಂದಿ ಸ್ವಲ್ಪ ಮಂದಿ ಅವ್ರು ಏನಾರೇ ಮಾಡ್ತಿರ್ಬೇಕು, ಅವ್ರವ್ರು ಅಲ್ಲಿ ಏನಾರೇ ಹೆಲ್ಪ್ ತೊಗೊಂಡಿದ್ರೆ ಏನಾರ ಮಾಡ್ತಿರ್ಬೋದು. ಆದರೆ ಇಡೀ ನನ್ನ ವೈಯಕ್ತಿಕವಾಗಿ 90% ಜನ ಎಲ್ಲರಿಗೂ ನಾವು ಡೋರ್ ಟು ಡೋರ್ ಟಚ್ ಇದೀವಿ. ಇವತ್ತಿಗೂ ನಮ್ದು ಎಲ್ಲ ಈ ಏನು 31 ವಾರ್ಡ್ನೊಳಗೂ ನಮ್ಮ ಸಮಾಜದವ್ರನ್ನ ಎಲ್ಲೆಲ್ಲಿ ನಾವು ಏನೇನು ಮಾಡಬೇಕು ಎಲ್ಲ ನಾವು ಮೀಟಿಂಗ್ ಮಾಡಿದ್ದೀವಿ. ಅವ್ರವ್ರನ್ನ ನಾವು ಕೇಳಿದ್ದೀವಿ. ಅದರೊಳಗೆ 10% ಎಲ್ಲರೂ ಒಮ್ಮೆ 100% ಅಂತೂ ಯಾರೋ ಇದು ಇರೋದಿಲ್ಲ. ಅವ್ರವ್ರ ಮನಸ್ಥಿತಿಯಾಗ ಅವ್ರ ಪ್ರಜಾಪ್ರಭುತ್ವ ಇರ್ತೈತಿ. ಅವ್ರವರು ಒಂದಿಷ್ಟು 10% ಇರೋರ ಜನ ನಮ್ಮದು 32,000 ಜನಸಂಖ್ಯೆ ಐತೆ ಸರ್ ನಮ್ಮದು ಈ ಸಿಟಿ ಒಳಗೆ, ಲೋಕಲ್ ಸಿಟಿ ಒಳಗೆ. ಇವೇ ಮತಗಳು ನಮ್ಮ ಬಣಜಿಗ ಸಮಾಜದ ಮತಗಳು. ಇಲ್ಲ ಅದು ನಮಗೆ ಇವತ್ತೇನು ಸಾಯಂಕಾಲ ಇವತ್ತೇನು ಅವ್ರ ಅಭಿಮಾನಿಗಳು ಏನು ಅದಕ್ಕೆ ಭದ್ರ ಇರ್ತಾರೆ, ಅದಕ್ಕೆ ನಾವು ಅದಕ್ಕೆ ಭದ್ರ ಇರ್ತೀವಿ. ಹಾಂ ಅದಕ್ಕೂ ನಾವು ಸಪೋರ್ಟ್ ಅದೀವಿ ನಮ್ಮ ಸಮಾಜದ ವತಿಯಿಂದ. ಇಲ್ಲ ಅವ್ರ ಅಭಿಮಾನಿಗಳು ನಮ್ಮ ಸಮಾಜಕ್ಕೆ ಒಂದಕ್ಕೆ ಅವ್ರು ನಿಲುವಾಗಿಲ್ಲ. ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಕಷ್ಟ ಆರಿಸಿ ಬರೋದಿಲ್ಲ. ನಿಮ್ಮ ಕಲ್ಪನೆಕ್ಕಿರಲಿ. ನಾವು ಯಾಕಂದ್ರೆ ಎಲ್ಲ ಸಮಾಜದವ್ರು ಕೂಡಿದಾಗ ಅಪ್ಪು ಪಟ್ಟಣ ಶೆಟ್ಟಿ ಅವ್ರು ನಿಂದಿರ್ಲಕ್ಕೆ ಸಾಧ್ಯತೆ. ಏನು ಬಡಗಿರ ಸಮಾಜ 30,000 ಓಟ್ ಹಾಕಿದ್ರೆ ಏನು ಆಗೋದಲ್ಲ ಕೆಲಸ. ಹಾಂ ಅನ್ಯಾಯ ಆಗಕತ್ತೈತೆ ಅಷ್ಟೇ. ಅಲ್ಲ ಅದನ್ನು ವಿರೋಧ ಮಾಡ್ತೀವಿ.